ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇಂದು ಧಾರವಾಡ ಜಿಲ್ಲೆಯ ಸರ್ಕಿಟ್ ಹೌಸ್ನಲ್ಲಿ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಹಾಗೂ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಸಂಯೋಗದಿಂದ ಒಳ ಮೀಸಲಾತಿಯನ್ನು ಅನುಮೋದನೆ ಮಾಡಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿದರು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಶ್ರೀ ಅಶೋಕ್ ದೊಡ್ಮನಿಯವರು ವಹಿಸಿದ್ದರು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೂ, ಧಾರವಾಡ ಜಿಲ್ಲೆಯ ಎಲ್ಲ ಶಾಸಕರಿಗೂ, ಸರ್ಕಾರದ ಎಲ್ಲ ಸಚಿವರಿಗೂ, ವಿಧಾನಸಭೆಯ ವಿಧಾನ ಪರಿಷತ್ ಸದಸ್ಯರಿಗೂ ಹಾಗೂ ಸಮಾಜದ ಸಮಸ್ತ ಹೋರಾಟಗಾರರಿಗೂ ಈ ಮೂಲಕ ಶುಭ ಕೋರಿದರು. ದಿನಾಂಕ 19/8/2025 ನಡೆದ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಣಯವನ್ನು ಸದನದ ಕಲಾಪದಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಿದ ಕರ್ನಾಟಕದ ಗಣ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದರು. ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಹಾಗೂ ಮಹಾನಗರ ಜಿಲ್ಲಾ ಪರಿಶಿಷ್ಟ ಜಾತಿ ಕಾಂಗ್ರೆಸ್ ವಿಭಾಗದಿಂದ ಅಭಿನಂದನೆ ಹೇಳಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಹಾಗೂ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಮಹೇಶ್ ಹುಲ್ಲೆನವರ್, ಮಾದಿಗ ಮುಖಂಡರಾದ ಶಂಕರ್ ಮುಗುಳಿ, ಬಸವರಾಜ್ ಜಾವೂರ್, ಮುದುಕೇಶ್ವರ್ ಮಾದರ್, ಬಸವರಾಜ್ ಗಬ್ಬೂರ್, ಶಿವು ಪೂಜಾರ್, ಪ್ರವೀಣ್ ಅದರಗುಂಚಿ, ಬಸವರಾಜ್ ಪೂಜಾರ್ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಜಯವಾಗಲಿ, ಕೆ ಶಿವಕುಮಾರ್ ಸಾಹೇಬರಿಗೆ ಜಯವಾಗಲಿ, ಸಂತೋಷ್ ಲಾಡ್ ಸಾಹೇಬರಿಗೆ ಜಯವಾಗಲಿ, ಜನಪ್ರಿಯ ಶಾಸಕರಾದ ಎಲ್.ಎಸ್. ಕೋಂಡರೆಡ್ಡಿ ಸಾಹೇಬರಿಗೆ ಜಯವಾಗಲಿ, ಪ್ರಸಾದ್ ಅಬ್ಬಯ್ಯ ಅವರಿಗೆ ಜಯವಾಗಲಿ, ವಿನಯ್ ಕುಲಕರ್ಣಿ ಅವರಿಗೆ ಜಯವಾಗಲಿ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಕರ್ನಾಟಕ ಗಣ ಸರ್ಕಾರಕ್ಕೆ ಅಭಿನಂದನೆ ಹೇಳುವ ಮೂಲಕ ಇವತ್ತು ಈ ಸಭೆಯನ್ನ ಇಲ್ಲಿ ಏರ್ಪಡಿಸಲಾಗಿದೆ. ಈ ಸಭೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಸನ್ಮಿತರಾದಂತಹ ಅಶೋಕ್ ದೊಡ್ಮನಿ ಅವರು ಉಪಸ್ಥಿತರಿದ್ದಾರೆ. ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯ ಸಹೋದರರಾದಂತಹ ಶಂಕರ್ ಮುಗುಳಿ ಅವರಿದ್ದಾರೆ. ಮಹಾನಗರ ಜಿಲ್ಲಾ ಅಧ್ಯಕ್ಷರು SC ವಿಭಾಗದ ಉಪಾಧ್ಯಕ್ಷರ ಬಸವರಾಜ್ ಪೂಜಾರ್ ಅವರು, ಮಹಾನಗರ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಸಫಾಯಿ ಕರ್ಮಚಾರಿ ಉಪವಿಭಾಗದ ಸದಸ್ಯರಾದಂತ ನಮ್ಮ ಮುದುಕೇಶ್ವರ ಮಾದರ್ ಅವರು ಇದ್ದಾರೆ. ಧಾರವಾಡ ಗ್ರಾಮೀಣ ಕಾಂಗ್ರೆಸ್ಸಿನ ವಕ್ತಾರರಾಗಿರ್ತಕ್ಕಂಥ ಬಸವರಾಜ್ ಮಾದರ್ ಅವರಿದ್ದಾರೆ. ಉಪಾಧ್ಯಕ್ಷರಾದ ಪ್ರವೀಣ್ ಅದರಗುಂಚಿ ಅವರಿದ್ದಾರೆ. ಸತೀಶ್ ಗಿರಿಯಣ್ಣ ಅವರಿದ್ದಾರೆ. ಇವತ್ತು ಈ ಸಭೆ ಸೇರಿದ ಉದ್ದೇಶ ಇಷ್ಟೇ, ಏನು ಒಳ ಮೀಸಲಾತಿಗಾಗಿ ಸುಮಾರು 35 ವರ್ಷಗಳ ಹೋರಾಟ, ಸತತವಾದ ಅವಿರತವಾದ ಹೋರಾಟ, ಇವತ್ತು ನಮಗೆ ಆ ಹೋರಾಟದ ಪ್ರತಿಫಲವಾಗಿ ನಮಗೆ ಒಳ ಮೀಸಲಾತಿಗಾಗಿ ನಾವು ಸುಮಾರು 3-4 ದಶಕಗಳ ಹೋರಾಟವನ್ನ ಮಾಡಿದ ಪ್ರಯುಕ್ತ ಇವತ್ತು ಅದರ ಪ್ರತಿಫಲವಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಹೋರಾಟದ ನೋವು ನುಲಿವುಗಳನ್ನು ಮನಗಂಡು ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ದಿಶೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿಯನ್ನಿಟ್ಟುಕೊಂಡು ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ನಮ್ಮ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ದಿನಾಂಕ 19/8/2025 ನಡೆದಂತ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯಗಳನ್ನ ತೆಗೆದುಕೊಂಡು ಸದನದಲ್ಲಿ ಅಂಗೀಕಾರಕ್ಕಾಗಿ ಸಭಾಧ್ಯಕ್ಷರ ಮುಂದೆ ಪ್ರಸ್ತಾವನೆಯನ್ನ ಸಲ್ಲಿಸಿದರು. ಆ ಒಳ ಮೀಸಲಾತಿಯ ಆ ಸಭೆಯಲ್ಲಿ ಅಂಗೀಕಾರವಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಕೂಡ ಜಾರಿಯಾಗಿದೆ. ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ನಮಗೆ 6% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಎಷ್ಟು ಆಯೋಗಗಳು ಇವತ್ತು ಇದೇನಾದ್ರೂ ನಮಗೆ ಸಿಗಬೇಕಾದ್ರೆ ಸುಮ್ಮನೆ ಮೀಸಲಾತಿ ಸಿಕ್ಕಿಲ್ಲ. ಸನ್ಮಾನ್ಯ S.M. ಕೃಷ್ಣ ಅವರು ಕಮಿಷನ್ ಅಪಾಯಿಂಟ್ ಮಾಡಿದ್ರು, ಆಯೋಗವನ್ನ ರಚನೆ ಮಾಡಿದ್ರು S.M. ಕೃಷ್ಣ ಸರ್ಕಾರದಲ್ಲಿ. ಪ್ರಥಮದಲ್ಲಿ ಬಾಲಕೃಷ್ಣ, ಅದಾದ ನಂತರ NY ಹನುಮಂತಪ್ಪ,
ಅವರು ಅದನ್ನ ಪೂರ್ಣ ಪ್ರಮಾಣದ ಕಾರ್ಯವನ್ನು ಮಾಡಲಿಲ್ಲ. ಎನ್ ಹನುಮಂತಪ್ಪನವರು ಚಿತ್ರದುರ್ಗ MP ಆಗಿ ಹೋದ್ರು, ಅಲ್ಲಿಗೆ ನಿಂತೋತು. ಅದಾದ್ಮೇಲೆ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು. ಸದಾಶಿವ ಆಯೋಗ 6 ವರ್ಷಗಳ ಕಾಲ ಸರ್ವೆಯನ್ನ ಮಾಡಿ 2012 ಸನ್ಮಾನ್ಯ ಸದಾನಂದ ಗೌಡ್ರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದೊಳಗಡೆ ಈ ಮನವಿ ಏನು ನಮ್ಮ ರಿಪೋರ್ಟ್ ಅನ್ನ ಸದಾಶಿವ ಅವರು ರಿಪೋರ್ಟ್ ಅನ್ನ ಒಪ್ಪಿಸಿದ್ರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಸನ್ಮಾನ್ಯ ಬೊಮ್ಮಾಯಿನವರ ಸರ್ಕಾರದಲ್ಲಿ ಉಪಸಮಿತಿಯನ್ನ ಮಾಡಿ, ಮಾಧುಸ್ವಾಮಿ ಉಪಸಮಿತಿಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಕೇಂದ್ರ ಸರ್ಕಾರದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮುತುವರ್ಜಿ ವಹಿಸಿ ಅಫಿಡೇಟ್ ಅನ್ನು ಹಾಕಿ ಅದರ ಮುಖಾಂತರ ಏನು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನ ಒಂದು ತೀರ್ಪನ್ನು ಕೊಡ್ತು. ಏನ್ ತೀರ್ಪು ಕೊಡ್ತು ಅಂದ್ರೆ ಒಳ ಮೀಸಲಾತಿ ಹಂಚಿಕೆಯನ್ನ ಆಯಾ ರಾಜ್ಯ ಸರ್ಕಾರಗಳು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಒಂದು ಆದೇಶವನ್ನ ಹೊರಡಿಸಿದಾದ ಮೇಲೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚರ್ಚನೆ ಮಾಡಿ ಸದಾಶಿವ ಆಯೋಗದಲ್ಲಿ ದತ್ತಾಂಶಗಳಿಲ್ಲ, AD ಅಂತಕ್ಕಂಥದ್ದು ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಈ ಯುವಕರ ಬಗ್ಗೆ ಸ್ಪಷ್ಟವಾದಂತಹ ದತ್ತಾಂಶಗಳಿಲ್ಲ. ಅದು ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡುವ ಸಲುವಾಗಿ ಮತ್ತೆ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಸಮಿತಿಯನ್ನ ರಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಆಯೋಗವನ್ನು ರಚನೆ ಮಾಡಿದ್ರು. ಅವರು ಸುಮಾರು 6 ತಿಂಗಳು 7 ತಿಂಗಳ ಕಾಲ ಸಮೀಕ್ಷೆಯನ್ನು ಮಾಡಿ ಎಲ್ಲ ಸಂಪೂರ್ಣವಾದ ವೈಜ್ಞಾನಿಕವಾದ ವರದಿಯನ್ನ ಮಾನ್ಯ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ರು. ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಒಟ್ಟು ನಮ್ಮ ಕರ್ನಾಟಕದ ಏನು ಹೋರಾಟಗಾರರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರ ಒಂದು ಆದೇಶ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರುಗಳು ಮತ್ತು ನಾವು ರಾಜ್ಯ ಪದಾಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಬ್ಲಾಕ್ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಘನ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಉತ್ಸಾಹಿಗಳಾದಂತ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೂ ನಮ್ಮ ಜಿಲ್ಲೆಯ ಸ್ಥಳೀಯ ಎಲ್ಲ ಶಾಸಕರಿಗೆ ಮತ್ತು ರಾಜ್ಯದ ತುಂಬೆಲ್ಲ ಇರ್ತಕ್ಕಂಥ ಮಂತ್ರಿಗಳಿಗೂ ಮತ್ತು ಶಾಸಕರುಗಳಿಗೂ ವಿಧಾನ ಪರಿಷತ್ತು, ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಏನು ಸಹಾಯ ಸಹಕಾರದೊಂದಿಗೆ ಇವತ್ತು ಮೀಸಲಾತಿ ಕಲ್ಪಿಸುವಲ್ಲಿ ಕಾರಣೀಭೂತವಾದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ನಮ್ಮ ಪಕ್ಷದ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ತುಂಬ ಹೃದಯದ ಅತ್ಯಂತ ಮನಪೂರ್ವಕವಾದ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಥಮದಾಗಿ ಎಲ್ಲ ನಮ್ಮ ಮೀಡಿಯಾದ ಎಲ್ಲ ನಮ್ಮ ಆತ್ಮೀಯ ಸಹೋದರರಿಗೆ ಸ್ವಾಗತಿಸುತ್ತಾ, ಇವತ್ತಿನ ದಿವಸ ನಮ್ಮ ರಾಜ್ಯ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಧರ್ಮಸೇನಾ ಸಾಹೇಬರ ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಘನ ಸರ್ಕಾರದ 6ನೇ ಗ್ಯಾರಂಟಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ಬದ್ಧತೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ಉಳಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ನಮ್ಮ ಪರಿಶಿಷ್ಟ ಜಾತಿಯ ವಿಭಾಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತು ಏನು 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಇವತ್ತ ಸುಮಾರು ಸರ್ಕಾರಗಳು, ಸುಮಾರು ಆಯೋಗಗಳು ಇವತ್ತು ನಮ್ಮ ಮುಂದ ಇವತ್ತು ಪ್ರದರ್ಶನ ಮಾಡಿದಾವ. ಅದರಲ್ಲಿ ನಮ್ಮ ಎಲ್ಲಾ ಒಂದು ಸಮಾಜದ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಲವಾರು ವಿಚಾರಣೆ ಇಟ್ಟುಕೊಂಡ ಇವತ್ತು ಸರ್ಕಾರ ಇವತ್ತ ನಮ್ಗೆ ಒಳ ಮೀಸಲಾತಿಯನ್ನ ಇವತ್ತಿನ ದಿವಸ ನಮಗೆ ಎಲ್ಲಾ ಒಂದು ನೊಂದ ಜನಗಳಿಗೆ ಇವತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಉಳಿಸಿಕೊಂಡಿದೆ. ಇವತ್ತು ನಾವು ಇಷ್ಟೇ ಹೇಳೋದು, ನಾವೆಲ್ಲಾ ಒಂದು 101 ಜಾತಿಗಳಿಗೆ, ಯಾವ ಜಾತಿಗಳಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ಇವತ್ತ ಸರ್ಕಾರ
ಇವತ್ತೇನು ಎಲ್ಲಾ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಚ್.ಎಂ. ನಾಗಮೋಹನ್ ದಾಸ್ ವರದಿಯನ್ನ ಯಥಾವತ್ತವಾಗಿ ಇವತ್ತು ಎರಡೂ ಸದನಗಳಲ್ಲಿ ಇವತ್ತ ಸಚಿವ ಸಂಪುಟದಲ್ಲಿ ಎಲ್ಲಾ ನಮ್ಮ 31 ಜಿಲ್ಲೆಯ ಗೌರವಾನ್ವಿತ ಮಾನ್ಯ ಸಚಿವರು ಶಾಸಕರು ಇವತ್ತ ಏನ ಈ ಒಳ ಮೀಸಲಾತಿಯನ್ನ ಒಕ್ಕೂರಿನಿಂದ ಇವತ್ತ ಮಾಡಬೇಕು ಅನ್ನುವಂತ ನಿರ್ಣಯ ತೆಗೆದುಕೊಂಡು ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಗೆಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಧಾರವಾಡ ಜಿಲ್ಲೆಯ ಪರಿಶಿಷ್ಟ ವಿಭಾಗದ ವತಿಯಿಂದ ನಾವು ಸರ್ಕಾರವನ್ನ ತುಂಬ ಹೃದಯದ ಅಭಿನಂದನೆಯನ್ನ ಹೇಳುತ್ತೇವೆ ಅಂತ ಹೇಳ್ತೇವೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ.